ನಮಸ್ಕಾರ ವೀಕ್ಷಕರೇ. ಜಿಬಿಎ ಲೆಕ್ಕಾಚಾರ ತುಂಬಾ ಜೋರಾಗಿ ನಡೀತಿದೆ. ಅದರಲ್ಲೂ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ ನಂತರ ನಡೆಸಿದ ಮೊದಲ ಸುದ್ದಿಗೋಷ್ಠಿಯಲ್ಲಿ ಹೇಳಿದ ದೊಡ್ಡ ಮಾತು ಜಿಬಿಎ ಚುನಾವಣೆ ಮಾಡಿ ತೋರಿಸ್ತೀವಿ ಅಂತ. ಸೊ ಅಲ್ಲಿಗೆ ಜಿಬಿಎ ಚುನಾವಣೆ ಆಗಸ್ಟ್ ಒಳಗಡೆ 5 ಮೇಯರ್ ಕೂಡ ಆಯ್ಕೆ ಆಗಲೇಬೇಕು. ದೊಡ್ಡ ಮಟ್ಟಕ್ಕೆ ಚರ್ಚೆ ನಡೀತಾ ಇದೆ. ನಾವೀಗ ವಿಧಾನಸಭೆ ಲೆಕ್ಕಾಚಾರದಲ್ಲಿ ಹೇಳಕ್ಕೆ ಹೊರಟಿರುವಂತಹ ಕ್ಷೇತ್ರ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರ, ರಿಜ್ವಾನ್ ಅರ್ಷದ್ ಅವರ ಕ್ಷೇತ್ರ. ಬಿಬಿಎಂಪಿ ಅವಧಿಯಲ್ಲಿ ಶಿವಾಜಿನಗರದಲ್ಲಿ 7 ವಾರ್ಡ್ ಇತ್ತು, ಒಂದೇ ಒಂದು ವಾರ್ಡ್ ಜಾಸ್ತಿ ಆಗಿದೆ. ಜಿಬಿಎ ಅವಧಿಯಲ್ಲಿ ಒಟ್ಟು 8 ವಾರ್ಡ್ಗಳಾಗಿದೆ. 2015ರ ಬಿಬಿಎಂಪಿ ಚುನಾವಣೆ ಫಲಿತಾಂಶ ನೋಡೋದಾದ್ರೆ ಬಿಜೆಪಿ 1, ಕಾಂಗ್ರೆಸ್ 5, ಇಂಡಿಪೆಂಡೆಂಟ್ 1 ಸೀಟನ್ನು ಗೆದ್ದಿತ್ತು. 2010ರ ಬಿಬಿಎಂಪಿ ಚುನಾವಣೆಯಲ್ಲಿ ಬಿಜೆಪಿ 2, ಕಾಂಗ್ರೆಸ್ 4, ಸ್ವತಂತ್ರ 1 ಸೀಟನ್ನು ಗೆದ್ದಿತ್ತು. ಇಲ್ಲಿ ಎರಡೂ ಚುನಾವಣೆ ನಡೆದಾಗ ಇದ್ದಂಥ ಶಾಸಕರು ರೋಷನ್ ಬೇಗ್ ಅತಿ ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿದ್ರು. ಜಮೀರ್ ಅಹಮದ್ಗಿಂತ ದೊಡ್ಡ ನಾಯಕ ಅನ್ಸ್ಕೊಂಡಿದ್ರು ರೋಷನ್ ಬೇಗ್ ಅವರು ಅಲ್ಪಸಂಖ್ಯಾತರಲ್ಲಿ. ಆದರೆ ಒಂದಷ್ಟು ಎಡವಟ್ಟುಗಳಿಂದಾಗಿ ರಾಜಕೀಯದಿಂದ ಹಿಂದೆ ಸರಿಬೇಕಾಯಿತು. ಎಸ್, 2023ರ ವಿಧಾನಸಭಾ ಚುನಾವಣೆ ಲೆಕ್ಕಾಚಾರ ನೋಡೋದಾದ್ರೆ ಕಾಂಗ್ರೆಸ್ನಿಂದ ರಿಜ್ವಾನ್ ಅರ್ಷದ್ 50.77% ಮತ, ಬಿಜೆಪಿಯಿಂದ ಚಂದ್ರ ಎನ್ 37.77% ಮತ. 2013ರ ವಿಧಾನಸಭೆ ಚುನಾವಣೆ ನೋಡೋದಾದ್ರೆ ಕಾಂಗ್ರೆಸ್ನಿಂದ ರೋಷನ್ ಬೇಗ್ 47.92% ಮತ, ಬಿಜೆಪಿಯಿಂದ ನಿರ್ಮಲಾ ಸುರಾನಾ 27.79%. ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ ರೋಷನ್ ಬೇಗ್ ಅವರು ಇದ್ದಿದ್ದ ಆ ಮಟ್ಟಕ್ಕೆ. ಆ ನಂತರದಲ್ಲಿ ರಿಜ್ವಾನ್ ಅರ್ಷದ್ ಅವರು ಕೂಡ ಅದೇ ಮಟ್ಟದಲ್ಲಿ ಪಾರುಪತ್ಯವನ್ನ ಕೇವಲ ಶಿವಾಜಿನಗರದ ಶಾಸಕರಾಗಿ ಅಲ್ಲ, ಕಾಂಗ್ರೆಸ್ನ ಅತಿ ಮುಖ್ಯ ನಾಯಕರಾಗಿ. ಅದ್ರ ಬಗ್ಗೆ ಮಾತಾಡ್ತೀನಿ. ಮೊದಲನೇದಾಗಿ ಅಕ್ಷಯ್ 7 ವಾರ್ಡ್ ಇತ್ತು, ಒಂದೇ ಒಂದು ವಾರ್ಡ್ ಜಾಸ್ತಿ ಆಗಿದೆ. 2010 ಮತ್ತು 2015ರ ಬಿಬಿಎಂಪಿ ಚುನಾವಣೆ ನೋಡಿದ್ರೆ ಬಿಜೆಪಿ ಕೂಡ ಖಾತೆಯನ್ನು ತೆರೆದಿದೆ. ಖಂಡಿತ. ಈಗ 2010 ಮತ್ತು 2015ರ ವಾರ್ಡ್ ಲೆಕ್ಕಾಚಾರ ನೋಡೋಣ. ಶಿವಾಜಿನಗರದಲ್ಲಿ ರಾಮಸ್ವಾಮಿ ಪಾಳ್ಯ, ನೇತ್ರಾವತಿ ಕೃಷ್ಣೇಗೌಡ ಕಾಂಗ್ರೆಸ್ನಿಂದ ಗೆದ್ದಿದ್ರು. 2015ರಲ್ಲಿ ಜಯಮಹಲ್ ವಾರ್ಡ್ MK ಗುಣಶೇಖರ್ ಕಾಂಗ್ರೆಸ್ನಿಂದ ಗೆದ್ದಿದ್ರು. ಹಲ್ಸೂರು ವಾರ್ಡ್ನಿಂದ ಮಮತಾ ಶರವಣ ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ರು. ಭಾರತಿ ನಗರ ಶಕೀಲ್ ಅಹಮದ್ ಕಾಂಗ್ರೆಸ್ನಿಂದ ಗೆದ್ದಿದ್ರು. ಶಿವಾಜಿನಗರ ವಾರ್ಡ್ ಫರೀದಾ ಕಾಂಗ್ರೆಸ್ನಿಂದ ಗೆದ್ದಿದ್ರು. ವಸಂತ ನಗರ ವಾರ್ಡ್ ಸಂಪತ್ ಕುಮಾರ್ ಬಿಜೆಪಿಯಿಂದ ಗೆದ್ದಿದ್ರು. ಸಂಪಂಗಿರಾಮ ನಗರ ವಸಂತ್ ಕುಮಾರ್ ಕಾಂಗ್ರೆಸ್ನಿಂದ ಗೆದ್ದಿದ್ರು. ಸೊ ಅಲ್ಲಿಗೆ 2015ರಲ್ಲಿ ಕಾಂಗ್ರೆಸ್ 5ರಲ್ಲಿ ಗೆಲ್ತು, ಬಿಜೆಪಿ 1ರಲ್ಲಿ ಗೆಲ್ತು, ಇಂಡಿಪೆಂಡೆಂಟ್ 1ರಲ್ಲಿ ಗೆಲ್ತು. ಇನ್ನು 2010ರ ಲೆಕ್ಕಾಚಾರಕ್ಕೆ ಬಂದ್ರೆ ರಾಮಸ್ವಾಮಿ ಪಾಳ್ಯದಲ್ಲಿ ಕಾಂಗ್ರೆಸ್ಸು, ಜಯಮಹಲ್ ಕಾಂಗ್ರೆಸ್, ಹಲಸೂರಲ್ಲಿ ಕಾಂಗ್ರೆಸ್, ಭಾರತಿ ನಗರದಲ್ಲಿ ಕಾಂಗ್ರೆಸ್, ಶಿವಾಜಿನಗರದಲ್ಲಿ ಇಂಡಿಪೆಂಡೆಂಟು, ವಸಂತನಗರ ಬಿಜೆಪಿ, ಸಂಪಂಗಿರಾಮನಗರ ಬಿಜೆಪಿ. ಸೊ ಇದು ಶಿವಾಜಿನಗರ ವಿಧಾನಸಭಾ ಚುನಾವಣೆ ಮತ್ತು ಬಿಬಿಎಂಪಿ ಈ ಎರಡೂ ಚುನಾವಣೆಗಳಲ್ಲೂ ಕೂಡ ಕಾಂಗ್ರೆಸ್ನ ಕಡೆಗೆ ಟಿಲ್ಟ್ ಆಗಿರುವಂತಹ ವಿಧಾನಸಭಾ ಕ್ಷೇತ್ರ. ನೀವು ರಿಜ್ವಾನ್ ಅರ್ಷದ್ ಅವರ ಬಗ್ಗೆ ಹೇಳಿದ್ರಿ, ರೋಷನ್ ಬೇಗ್ ಅವರ ಬಗ್ಗೆ ಹೇಳಿದ್ರಿ. ರೋಷನ್ ಬೇಗ್ ನನ್ನ ಅನಿಸಿಕೆ ಪ್ರಕಾರ ಅವಸರಕ್ಕೆ ರಾಜಕೀಯ ಜೀವನ ಹಾಳು ಮಾಡ್ಕೊಂಡಂತ ಒಬ್ಬ ಪ್ರಭಾವಿ ಮುಸ್ಲಿಂ ಮುಖಂಡ ಆಗಿದ್ದಂಥವ್ರು, ಅವಸರಕ್ಕೆ ರಾಜಕೀಯ ಜೀವನ ಹಾಳು ಮಾಡ್ಕೊಂಡಂಥವ್ರು. ನೀವು ಹೇಳಿದಾಗೆ ಜಮೀರ್ ಅಹಮದ್ ಖಾನ್ಗಿಂತ ಬೆಂಗಳೂರಿನ ಮುಸಲ್ಮಾನರಲ್ಲಿ ಅತಿ ಹೆಚ್ಚು ಪ್ರಭಾವವನ್ನು ಹೊಂದಿದ್ದಂತಹ ವ್ಯಕ್ತಿ. ಆದ್ರೆ IMA ಹಗರಣ ಅದಾದ ಬಳಿಕ ಅವ್ರ ಮೇಲೆ ಚಾರ್ಜ್ ಶೀಟ್ ಆಯ್ತು. ಅವ್ರಿಗೆ ತಮ್ಮನ್ನು ತಾವು ಉಳಿಸ್ಕೊಳ್ಳಿಕ್ಕೆ ಬಿಜೆಪಿಗೆ ಹೋದ್ರು. ಬಿಜೆಪಿ ಅವರು ಅವ್ರನ್ನ ಹತ್ರಕ್ಕೂ ಪಕ್ಷಕ್ಕೆ ಸೇರಿಸ್ಕೊಂಡ್ರು, ಪಕ್ಷಕ್ಕೆ ಬರಮಾಡ್ಕೊಂಡ್ರು. ಆದ್ರೆ ನೆಕ್ಸ್ಟ್ ಎಲೆಕ್ಷನ್ ನಲ್ಲಿ ಕಂಪ್ಲೀಟ್ ಸೈಡ್ ಲೈನ್ ಮಾಡಿದ್ರು. ಸೊ ಅಲ್ಲಿಗೆ ರಿಜ್ವಾನ್ ಅರ್ಷದ್ ಎನ್ನುವಂತ ಒಬ್ಬ ಯುವ ನಾಯಕ ಕಾಂಗ್ರೆಸ್ ನಲ್ಲಿ ಎಮರ್ಜ್ ಆಗ್ಲಿಕ್ಕೆ ಶಿವಾಜಿನಗರದಲ್ಲಿ ಒಂದು ಸ್ಪೇಸ್ ಸಿಕ್ತು. ಆ ಸ್ಪೇಸ್ ಅನ್ನ ತುಂಬಾ ಚೆನ್ನಾಗಿ ರಿಜ್ವಾನ್ ಅರ್ಷದ್ ಅವರು ಬಳಸ್ಕೊಂಡಿದ್ದಾರೆ. ಎಸ್, ರಿಜ್ವಾನ್ ಅರ್ಷದ್ ಅವ್ರ ಬಗ್ಗೆ ಶಿವಾಜಿನಗರಕ್ಕೆ ಅಷ್ಟೇ ಅಲ್ಲ, ಇಡೀ ರಾಜ್ಯಕ್ಕೆ ಗೊತ್ತಾಗಿದ್ದು ದಾವಣಗೆರೆ ಉಪಚುನಾವಣೆಯಲ್ಲಿ ಅಲ್ಪಸಂಖ್ಯಾತರ ವಿರೋಧದ ನಡುವೆಯೂ ಜಮೀರ್ ಫೀಲ್ಡ್ಗೆ ಎಂಟ್ರಿ ಕೊಡ್ತಾರೆ ಇಲ್ವಾ ಅನ್ನೋ ಡೌಟ್ನ ನಡುವೆಯೂ ಬಂದ್ಬಿಟ್ಟು ನಿಂತ್ಕೊಬಿಟ್ಟು ಚುನಾವಣೆ ಮಾಡಿ ಸಮರ್ಥ ಗೆಲ್ಸೋದ್ರಲ್ಲಿ ರಿಜ್ವಾನ್ ಅರ್ಷದ್ ಪ್ರಮುಖ ಪಾತ್ರ ವಹಿಸೋರು. ನಾವು ಕೂಡ ಅಲ್ಲಿ ಅವ್ರ ಸಂದರ್ಶನವನ್ನು ಮಾಡಿದ್ರಿ. ಡೀಸೆಂಟ್ ಪೊಲಿಟಿಷಿಯನ್ ಹ್ಯಾಸ್ ಎ ಅಲ್ಪಸಂಖ್ಯಾತ, ಮುಸಲ್ಮಾನ ಆಗಿ ಅತ್ಯಂತ ಡೀಸೆಂಟ್ ಪೊಲಿಟಿಷಿಯನು, ಭವಿಷ್ಯದಲ್ಲಿ ಮಂತ್ರಿ ಆಗುವಂಥ ಎಲ್ಲ ಅರ್ಹತೆ ಇದೆ. ಯಾಕೆಂದರೆ ಅವರು ಮತ್ತು ಸಲೀಂ ಅಹಮದ್ ತೆಗೆದುಕೊಂಡಂಥ ಜವಾಬ್ದಾರಿ ದಾವಣಗೆರೆ ಚುನಾವಣೆಯಲ್ಲಿ. ಯಾಕೆಂದರೆ ಜಮೀರ್ಗೆ ಒಂದಷ್ಟು ವ್ಯತ್ಯಾಸಗಳಿತ್ತು, ಈಗ ಕೂಡ ಅದು ಚರ್ಚೆ ನಡೀತಾ ಇದೆ, ಅದೇನೇ ಇರಲಿ. ಆದರೆ ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಅತ್ಯಲ್ಪನ ಮತನೇ ಆಗಿರಲಿ, ಗೆದ್ದಿದೆ ಅಂದರೆ ರಿಜ್ವಾನ್ ಅರ್ಷದ್ ಅವರ ಪಾತ್ರ ಕೂಡ ಇದೆ. ಸೊ ರಿಜ್ವಾನ್ ಅರ್ಷದ್ ಕೇವಲ ಶಿವಾಜಿನಗರಕ್ಕೆ ಸೀಮಿತವಾದ ನಾಯಕ ಅಲ್ಲ, ಸಂಪೂರ್ಣ ಕರ್ನಾಟಕಕ್ಕೆ ಬೇಕಾಗಿರುವಂಥ ಕಾಂಗ್ರೆಸ್ನ ಅಲ್ಪಸಂಖ್ಯಾತ ದೊಡ್ಡ ನಾಯಕ, ಅತಿ ದೊಡ್ಡ ನಾಯಕರಾಗಿ ಬೆಳಿಬೇಕು. ಇನ್ನು ಒಟ್ಟಾರೆ ಕೇವಲ ಒಂದೇ ಒಂದು ವಾರ್ಡ್ ಜಾಸ್ತಿ ಆಗಿರೋದು. ವಾರ್ಡ್ಗಳು ಯಾವುದು ಅಂತ ಹೇಳ್ಬಿಡ್ತೀನಿ.
ರಾಮಸ್ವಾಮಿ ಪಾಳ್ಯ ಸಾಮಾನ್ಯ ಮಹಿಳೆ, ಜಯಮಾಲ್ ಪರಿಶಿಷ್ಟ ಜಾತಿ, ವಸಂತನಗರ ಹಿಂದುಳಿದ ವರ್ಗ ಎ ಮಹಿಳೆ, ಸಂಪಂಗಿರಾಮ್ ನಗರ ಹಿಂದುಳಿದ ವರ್ಗ ಎ ಮಹಿಳೆ, ಶಿವಾಜಿನಗರ ಸಾಮಾನ್ಯ, ಭಾರತೀನಗರ ಸಾಮಾನ್ಯ ಮಹಿಳೆ, ಕಾಮರಾಜ್ ವಾರ್ಡ್ ಸಾಮಾನ್ಯ ಮಹಿಳೆ, ಹಲಸೂರು ಪರಿಶಿಷ್ಟ ಜಾತಿ ಮಹಿಳೆ. ವೀಕ್ಷಕರೇ, 7 ಇದ್ದಿದ್ದು 8 ವಾರ್ಡ್ಗಳಾಗಿದೆ ಶಿವಾಜಿನಗರ ಅಂತ ಬಂದಾಗ. ನಿಮ್ಮ ಪ್ರಕಾರ ಈ ಹಿಂದೆ BJP ಕೂಡ ಇಲ್ಲಿ ಖಾತೆನ ತೆಗೆದಿದೆ, ಸ್ವತಂತ್ರ ಇಂಡಿಪೆಂಡೆಂಟ್ ಅವರು ಕೂಡ ಗೆದ್ದಿದ್ದಾರೆ. ಈ ಬಾರಿ BJP, JDS, ಕಾಂಗ್ರೆಸ್ ಅಷ್ಟೇ ಅಲ್ಲ, ಮತ್ತು ಒಂದಷ್ಟು ಪಕ್ಷಗಳು GBAಗೆ ಎಂಟ್ರಿ ಕೊಡ್ಬೋದು. ಹೀಗಾಗಿ 8 ವಾರ್ಡ್ಗಳು, ಶಿವಾಜಿನಗರದ 8 ವಾರ್ಡ್ಗಳಲ್ಲಿ ಯಾವ ಪಕ್ಷ ಅಥವಾ ಯಾರು ಹೆಚ್ಚು ವಾರ್ಡ್ಗಳನ್ನು ಗೆಲ್ಲಬಹುದು? ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.